ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಾದಶಬ್ದಂ ಹೇಮಂಟಂ ಸರ್ವವಿಘ್ನೋಪಹಾರಿಣಿಂ ಭೂಷೇದಸ್ತ್ರಮಂತ್ರೇಣ ದೇವಸ್ಯ ಪ್ರೀತಿಗಾಣಾತ್. ಓಂ ಆಘಮಾತಂತು ದೇವಾನಾಂ ಗಮನಾತಂತು ರಕ್ಷಸಾಂ. ಪರ್ವೇ ಘಂಟಾದಂ ತತ್ರಂ ದೇವತಾಮಾನಾಂಚನಂ. ದೇವೋ ದೇವಾಲಯ ಪ್ರೋಕ್ತೋ ದೇವಜ್ಜೀವ ಸದಾಶಿವಃ. ಯಜೇದಜ್ಞಾನಿರ್ಮಾಲ್ಯಂ ಸೋಂ ಭಾವೇನ ಪೂಜೇತ. ಅಥ ಭೂಶುದ್ಧ್ಯರ್ಥಂ ಯಾಗಭೂಮಿಂ ಗಂಧಾಧರಿಚ್ಚಯಂ ಮಹಾ ಋಷಿ. ಯೇ ಭೂತಾ ವಿಘ್ನಕರ್ತಾರತೇನ ಶಿವಾಜ್ಞಃ. ಎಡಗೈ ಹಾಕ್ಕೊಳ್ಳಿ, ಬಲಗೈ ಮುಚ್ಚಿಟ್ಟುಕೊಳ್ಳಿ. ಓಂ ವಿಷ್ಣು ವಿಷ್ಣು ವಿಷ್ಣುರಾಜ್ಞಾಯ ಪ್ರವೃತಮಾನಸ್ಯ ಆದ್ಯ ಬ್ರಹ್ಮಣಃ ವಿಧಿವರಹಾರ್ದೆ ಶ್ರೀಹರೆ ವೇದವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೋ ದ್ವೀಪೆ ಭರತವರ್ಷೆ ಭರತಗಂಡೆ ದಂಡಕಾರುಣ್ಯೆ ಪೂಜಾರಾಧನಂಚ ಕಾರಯಿಷ್ಯೆ. ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಚರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶ್ಯಣ್ವನ್ನೋತಿವಿಸ್ಸೀದ ಸಾಧನಂ. ನಿಮ್ಮ ಅತ್ತೆಯವ್ರು ತಾನೆ, ಅಂದರೆ ತಾಯಿ ಸಮಾನ. ಹಾಗಾಗಿ ಆ ತಾಯಿಗೆ ಸದ್ಗತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಅಸ್ಮಾಕಂ ಸೌರಂಭಾನಾಂ ಕ್ಷೇಮಸ್ತ್ರೈರ್ಯ ವೀರ್ಯೈಶ್ವರ್ಯಾಯುಷ್ಯಾನಂದಾಯರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥಕಾಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಫಲ ಸಿದ್ಧ್ಯರ್ಥಂ ಗಣಪತಿ ಭೋಜಾರಾಧನಂಚ ಕಾರಯಿಷ್ಯೆ. ಓಂ ಭೂಗಣಪತಿ ಮಾಮಾಹಯಾಮಿ. ಓಂ ಭೂಗಣಪತಿ ಮಾಮಾಹಯಾಮಿ. ಓಂ ಭೂಗಣಪತಿ ಮಾಮಾಹಯಾಮಿ. ಓಂ ಭೂರ್ಭುವಸ್ಸಗಣಪತಿ ಮಾಮಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. हरिद्राचूर्णं समर्पयामि. कुङ्कुमचूर्णं समर्पयामि. अन्तद्वारां दुरादर्शां नित्यपुष्टां करीषिणीं ईश्वरीं सर्वभूतानां तामिहो भक्ते श्रियं. हरिद्राचूर्णं समर्पयामि. पुष्पमालिकां समर्पयामि. आयिमेते परायणे दूर्वारोहपुष्पिणीः पुष्पमालिकां समर्पयामि. अतः धूपं समर्पयामि. ಮಾಯಾ, ಬಾ ಪೂಜೆ ಮಾಡು. ಬಾ ಮಾಯಾ, ಬಾ. ಮಾಯಾ, ಮಾಯಾ, ಏನಾಯ್ತು? ಮಾಯಾ, ಮಂಗಳವಾರ ನೀರು ತಗೊಂಬನ್ನಿ. ಮಾಯಾ, ಇಲ್ಲಿ ನೋಡು. ಏನಾಯ್ತು ಮಾಯಮ್ಮ? ಮಾಯಮ್ಮ ಎದ್ದಳಿ ಮಾಯಮ್ಮ. ಮಾಯಮ್ಮ ಕಣ್ಬಿಡಿ ಮಾಯಮ್ಮ. ಮಾಯಮ್ಮ ಏನಾಯ್ತು? ಮಾಯಾ ಎದ್ದಳಿ ಮಾಯಮ್ಮ. ಮಾಯಾ, ನಿಕ್ಕಿ ಬಾ ಈ ಕಡೆ. ಏನಾಯ್ತು ಮಾಯಾ? ನೋಡು, ಒಂದೇ ದಿನಕ್ಕೆ ಎಷ್ಟು ಸೊರಗೋಗಿದ್ಯಾ. ಈ ಸಮಯದಲ್ಲಿ ಆದಷ್ಟು ಧೈರ್ಯವಾಗಿರ್ಬೇಕು. ನಿನಗೆ ನಿಮ್ಮಮ್ಮ ಬಿಟ್ಟು ಹೋದ್ರು ನೀನ್ ಹೇಗೆ ಧೈರ್ಯವಾಗಿ ಬದುಕಬೇಕು ಅಂತ ಹೇಳ್ಕೊಟ್ಬಿಟ್ಟು ಹೋಗಿದ್ದಾರೆ. ಹೆದರಬೇಡ. ನೋಡು, ನಾವೆಲ್ಲ ಇದ್ದೀವಿ. ತಿಂಡಿ ತಿಂದ್ಯಾ? ಮೊದಲು ತಿಂಡಿ ತಿಂದು ಸುಧಾರಿಸ್ಕೊ. ತುಂಬಾ ಸೊರ್ಗೋಗಿದ್ಯಲ್ಲ ಮಾಯಾ. ಹೋದವ್ರನ್ನ ನೆನ್ಸ್ಕೊಂಡು ನೀನ್ ಈ ರೀತಿ ಆದ್ರೆ ಪಾಪ ಆ ಮಗು. ಶ್ರೇಷ್ಠನ್ ಗತಿ ಏನಾಗ್ಬೇಕು ಮಾಯಾ?
ಅವಳಿಗೆ ನೀನೇ ಎಲ್ಲ ಅಲ್ವಾ? ಅವಳಿಗೋಸ್ಕರ ಆದ್ರೂ ನೀನ್ ಗಟ್ಟಿಯಾಗಿ ನಿಲ್ಬೇಕು. ಗೌತಮಿ, ನೀನ್ ಹೋಗಿ ಮಾಯಂಗ್ ತಿಂಡಿ ಹಾಕೊಂಡ್ ಬಾ. ಮಾಯಾ, ಮೊದ್ಲು ನೀನ್ ತಿಂಡಿ ತಿಂದು ರೆಸ್ಟ್ ಮಾಡು. ಪೂಜೆ ಎಲ್ಲ ಆಮೇಲೇನೂ ಮಾಡ್ಬೋದು. ಪರವಾಗಿಲ್ಲ, ನನ್ಗೇನೂ ಆಗಿಲ್ಲ. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ತಡವಿರದ ಕರುಣೆ ಕಡಲಿವಳು, ಗುಡಿಯಿರದ ದೇವಿ ಇವಳಯ್ಯ. ಮನಸ್ಸು ಮಗುತರ ಪ್ರೀತಿಯಲಿ, ಅರಸು ಹಸುತರ ತ್ಯಾಗದಲ್ಲಿ. ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಅನ್ಯಾಯವಾಗಿ ಜೀವ ಕಳ್ಕೊಂಬಿಟ್ಟಿಯಲ್ಲ ಸುಧಾ. ನನ್ನ ಮಾತು ಕೇಳಿ ಆವತ್ತು ನೀನ್ ನನ್ನ ತಂಟೆಗ್ ಬರ್ದೆ ಹೋಗಿದ್ದಿದ್ರೆ ಇವತ್ತು ನಿನಗೀ ಗತಿ ಬರ್ತಾ ಇರ್ಲಿಲ್ಲ ಅಲ್ವಾ? ನನ್ನನ್ ಸೋಲಿಸ್ಬೇಕು ಅನ್ನೋ ಹಠಕ್ ಬಿದ್ದು ನಿನಗ್ ನೀನೇ ಬೆಂಕಿ ಹಚ್ಕೊಬಿಟ್ಟಿಯಲ್ಲ ಸುಧಾ. ನಿಖಿಲ್, ಇಲ್ಲಿ ಪೂಜೆ ಎಲ್ಲ ಮುಗ್ದಿದೆ. ಇನ್ನು ಅಂತ್ಯಕ್ರಿಯೆಯಾದಂಥ ಜಾಗಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ಬೇಕು. ಬಂದ್ಮೇಲೆ ರಾತ್ರಿ ಅಕ್ಕಿ ಶಾಸ್ತ್ರಕ್ಕೆ ಒಂದ್ ಸೇರಲ್ ಅಕ್ಕಿ ತುಂಬಿ ಬಿದಿರು ಮಂಕ್ರಿಯಲ್ಲಿ ಮುಚ್ಚಿಡಬೇಕು. ಸರಿ ಪುರೋಹಿತರೆ. ಸರಿಯಾಗಿದ್ರೆ ನೀವೆಲ್ಲ ಅಂತ್ಯಕ್ರಿಯೆಯಾದಂಥ ಜಾಗಕ್ಕೆ ಬನ್ನಿ, ನಾನು ಅಲ್ಲಿ ಹೋಗಿ ಎಲ್ಲ ರೆಡಿ ಮಾಡ್ಕೋತೀನಿ. ಆ ಸುಧಾ ಬದುಕಿದಾಗ್ಲೂ ಟಾರ್ಚರ್ ಕೊಡ್ತಿದ್ಲು, ಈಗ ಸತ್ ಮೇಲೂ ಟಾರ್ಚರ್ ಕೊಡ್ತಿದ್ದಾಳೆ. ಈ ಹಾಳಾದ ಫ್ಯಾಮಿಲಿಯವರು ನಮ್ಮನ್ನ ನೆಮ್ಮದಿಯಾಗಿರಕ್ ಬಿಡ್ತಾನೇ ಇಲ್ಲ. ಈ ಅಮ್ಮ ಮಗಳು ಸೇರ್ಕೊಂಡು ನಮ್ ನೆಮ್ಮದಿನೆಲ್ಲ ಹಾಳು ಮಾಡ್ತಿದ್ದಾರೆ. ಗೌತಮಿ, ಯೋಚನೆ ಮಾಡ್ಬೇಡ. ಇನ್ಮೇಲೆ ಮಾಯಾ ಒಬ್ಬಂಟಿ. ಅವಳಿಂದ ನಮ್ಗೀಗ ಏನು ತೊಂದರೆ ಇಲ್ಲ. ಈಗ ನಿಖಿಲ್ ನಿನ್ನ ಮೆಚ್ಚೋ ಹಾಗಾದ್ರೆ ನಮ್ಗಷ್ಟೇ ಸಾಕು. ನೋಡು, ನಾನ್ ಹೇಳೋದ್ನ ಸರಿಯಾಗಿ ಕೇಳಿಸ್ಕೊ. ನಿಖಿಲ್ಗೆ ಹತ್ರ ಆಗೋದಕ್ಕೆ ಇದೊಂದೊಳ್ಳೆ ಅವಕಾಶ. ಏನ್ ಹೇಳಿಯತ್ತೆ? ಈಗ ಮಾಯಾ ತುಂಬಾ ಒಂಟಿಯಾಗಿದ್ದಾಳೆ. ನಿಖಿಲ್ಗೂ ಅವಳ ಮೇಲೆ ಸ್ವಲ್ಪ ಕಾಳಜಿ ಕೂಡ ಇದೆ. ಈಗ ನೀನು ಆ ಮಾಯನ್ ಜೊತೆ ಚೆನ್ನಾಗಿರ್ಬೇಕು. ನಗ್ನಗ್ತಾ ಮಾತಾಡಿ ಅವಳಿಗೆ ಧೈರ್ಯ ತುಂಬೋ ಥರ ನಾಟಕ ಆಡು. ಆಗ ಅವಳ ಮೇಲಿರೋ ಗಮನ ನಿನ್ ಕಡೆ ಶಿಫ್ಟ್ ಆಗತ್ತೆ. ನಿನ್ ಒಳ್ಳೆತನ ನೋಡಿ ನಿಖಿಲಿಗೆ ನಿನ್ ಮೇಲೆ ಪ್ರೀತಿನೂ ಹುಟ್ಟುತ್ತೆ. ಜೊತೆಗೆ ನೀನ್ ನಿಖಿಲ್ ಜೊತೆ ಇದ್ದು ಅವಳ ಮೇಲೆ ಒಂದ್ ಕಣ್ಣಿಟ್ಟಂಗೂ ಆಗುತ್ತೆ. ನಿನ್ ಬಟ್ಟೆನೆಲ್ಲ ನಾನೇ ತಂದ್ಕೊಡ್ತೀನಿ. ಅಲ್ಲ, ಅದು ಎಲ್ರು ನನ್ನ ಚೆನ್ನಾಗಿ ನೋಡ್ಕೋ ಗೌತಮಿ. ಏನ್ ರಾಜಿ, ಸೊಸೆಗೇನೋ ಉಪದೇಶ ಕೊಡ್ತಾ ಇದೀಯಾ? ಏನ್ ವಿಷಯ? ಮನೆಗ್ ದೊಡ್ಡೋರು ಅಂತ ಇದ್ಮೇಲೆ ಇಷ್ಟು ಮಾಡದೇ ಇದ್ರೆ ಹೇಗೆ? ಏನು ನನ್ನ ಹೆಂಡತಿ ಪೂಸಿ ಹೊಡಿತಾಳೆ? ಪಾಪ ರೀ ಮಾಯಾ, ಎಷ್ಟು ಕಷ್ಟಪಟ್ಟು ಆಪರೇಷನ್ ಮಾಡಿಸಿದ್ಲು ನೋಡಿದ್ರ?
ಅವ್ರ ಅಮ್ಮನ ಜೊತೆ ಬಾಳೋದಕ್ಕೆ ಆ ದೇವ್ರು ಬಿಡ್ಲೇ ಇಲ್ಲ. ಅದಕ್ಕೆ ಸ್ವಲ್ಪ ದಿನ ಗೌತಮಿಗೆ ಇಲ್ಲೇ ಇರೋದಕ್ಕೆ ಹೇಳಿದ್ದೀನಿ. ಗೌತಮಿ ಮಾಯನ ಸ್ವಲ್ಪ ದಿನ ಚೆನ್ನಾಗಿ ನೋಡ್ಕೊಳ್ಳಿ. ಪಾಪ ಅವಳಿಗೆ ಯಾರೂ ಇಲ್ಲ. ಅವಳ ಕೋಪದಲ್ಲಿ ಏನಾದ್ರೂ ಹೇಳಿದ್ರೆ ಮನ್ಸಿಗೆ ಹಚ್ಕೊಳ್ಬೇಡ ಅಂತ ಹೇಳ್ತಿದ್ದೆ. ಪರವಾಗಿಲ್ವೇ, ನೀನು ಒಳ್ಳೆ ಉಪದೇಶ ಕೊಡಷ್ಟು ತಯಾರಾಗ್ಬಿಟ್ಟಿದ್ಯಾ? ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಅಯ್ಯೋ, ನಾನೇನೇ ಹೇಳ್ದೆ. ಹೋಗ್ಲಿ ಬಿಡು. ಹಾಗೂ ಈಗ್ಲಾದ್ರೂ ಒಳ್ಳೆ ಬುದ್ಧಿ ಬಂತಲ್ಲ. ಮಾವ, ಸುಮ್ನೆ ಹೀಗೆ ನಮ್ಮೇಲೆ ಟಾಂಟ್ ಮಾಡಿ ಮಾತಾಡ್ಬೇಡಿ. ನಮ್ಗೆ ಅವಳ ಮೇಲೆ ಕೋಪ ಇದ್ದಿದಂತೂ ನಿಜ. ಮದ್ವೆ ಟೈಮಲ್ಲಿ ಮಾಯ ಮಾಡಿದ್ ತಪ್ಪಲ್ವಾ? ನೀವೇ ನೋಡಿದಿರಲ್ಲ. ನೋಡಿ, ಆದ್ರೆ ನಾವೀಗದ್ ಯಾವುದನ್ನು ಮನ್ಸಲ್ಲಿ ಇಟ್ಕೊಳ್ದೆ ಅವಳ ಜೊತೆ ನಿಲ್ತಾ ಇದೀವಿ. ನೀವ್ ಅದನ್ನ ನೋಡಿ ಖುಷಿ ಪಡಿ. ಏನ್ ಖುಷಿ ಪಡೋದೇನೋ. ನಮ್ ಶತ್ರುನೇ ಆದ್ರೂ ಇಂಥ ಟೈಮಲ್ಲಿ ನಾವು ಅವ್ರಿಗೆ ಹೆಗಲ್ ಕೊಡ್ಬೇಕು. ನಿಮ್ಮಿಬ್ರು ನೋಡ್ತಾ ಇದ್ರೆ ನಾನೆಲ್ಲೋ ಕನ್ಸಲ್ಲಿದ್ದೀನಿ ಅಂತ ಅನ್ಸ್ತಾ ಇದೆ. ಸರಿ, ಏನೋ ಮಾತಾಡ್ಕೊಳ್ಳಿ. ನೋಡು ಗೌತಮಿ, ನೀನ್ ಮಾಯನ್ ಜೊತೆ ಇದ್ಕೊಂಡು ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ಆಮೇಲೆ ಬಾ, ಸರಿನಾ? ಸರಿ ಅತ್ತೆ. ಮಾಯಾ, ಬಾ, ಲೇಟ್ ಆಗೋದಕ್ಕಿಂತ ಮುಂಚೆ ಹೊರಟು ಬಿಡೋಣ. ಎಲ್ಲಿಗೆ ಹೋಗ್ಬೇಕು ನಿಖಿಲ್? ಅದೇ ಮಾಯಾ, ಪುರೋಹಿತರು ಹೇಳಿದ್ರಲ್ವಾ, ಅಲ್ಲಿ ಹೋಗಿ ಪೂಜೆ ಮಾಡಿ ಅಸ್ಥಿ ತಗೊಂಡ್ಬರ್ಬೇಕು ಅಂತ. ನನಗೆ ನಮ್ಮಮ್ಮ ನನ್ನ ಬಿಟ್ಟು ಹೋದ್ರು ಅಂತ ಒಪ್ಕೊಳಕ್ ಆಗ್ತಿಲ್ಲ ನಿಖಿಲ್. ಇಲ್ಲ, ನಾನು ಎಲ್ಲಿಗೂ ಬರೋದಿಲ್ಲ. ಅಮ್ಮ ಎಲ್ಲೂ ಹೋಗಿಲ್ಲ ಅಂದ್ಕೊಂಡೇ ಇರ್ತೀನಿ. ಅವ್ರು ಬದುಕೇ ಇದ್ದಾರೆ. ಅವ್ರು ನಸ್ತಿ ರೂಪದಲ್ಲಿ ನೋಡಕ್ ನನಗಾಗಲ್ಲ. ಮಾಯಮ್ಮ, ಹುಟ್ಟು ಸಾವು ಅನ್ನೋದು ಸಾರ್ವಕಾಲಿಕ. ಅದನ್ನ ನಾವು ಒಪ್ಕೊಳ್ದೆ ಬೇರೆ ದಾರಿನೇ ಇಲ್ಲ. ಅದನ್ನ ಒಪ್ಕೊಳ್ಳಲ್ಲ ಅಂತ ನಾವ್ ಎಷ್ಟೇ ಹಠ ಮಾಡಿದ್ರು ಆಗಿರೋದು ಯಾವುದು ಬದಲಾಗಲ್ಲ ಮಾಯಮ್ಮ. ಸುಧಾಮ ಎಲ್ಲಿಗೂ ಹೋಗಿಲ್ಲ. ದೈಹಿಕವಾಗಿ ಇಲ್ದೇ ಇರ್ಬೋದು, ಆದ್ರೆ ಮಾನಸಿಕವಾಗಿ ನಮ್ ಜೊತೆಲಿದ್ದೇ ಇರ್ತಾರೆ. ಮಾಯಮ್ಮ, ಇಂಥ ಸಮಯದಲ್ಲಿ ಹಠ ಮಾಡಬೇಡಿ ಮಾಯಮ್ಮ. ಮಗಳಾಗಿ ನಿಮ್ಮಮ್ಮನ ಕಾರ್ಯ ನೀವು ಮಾಡಲಿಲ್ಲ ಅಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಹೇಳಿ? ಹೌದು ಮಾಯಾ, ಮಂಗಳೂರು ಹೇಳ್ತಾ ಇರೋದು ಸರಿ ಇದೆ. ನಿಮ್ಮ ಅಮ್ಮನ್ನ ಕಡೆ ಸರಿ ನೋಡೋ ಅವಕಾಶನ ಕಳ್ಕೊಂಡು ಅವ್ರ ಶವ ಸಂಸ್ಕಾರನೂ ನೀನು ಮಾಡಕ್ಕಾಗ್ಲಿಲ್ಲ. ಆದ್ರೆ ನೀನಿಲ್ಲೇ ಇದ್ರು ಬೇರೆ ಯಾರು ಮುಂದಿನ ಕಾರ್ಯ ಮಾಡೋ ಹಾಗಾಗ್ಬಾರ್ದು. ಈಗ ನಿಮ್ಮಮ್ಮನ ಕೊನೆ ಕಾರ್ಯಗಳನ್ನ ನೀನೇ ಮಾಡಬೇಕು ಮಾಯಾ. ಪ್ಲೀಸ್ ಮಾಯಾ, ಅರ್ಥ ಮಾಡ್ಕೊ. ಈ
ಪ್ರಪಂಚದಲ್ಲಿ ಯಾರು ಶಾಶ್ವತ ಅಲ್ಲ. ನಾವೆಲ್ಲರೂ ಒಂದಲ್ಲ ಒಂದಿನ ಹೋಗೋರೆ. ಆದ್ರೆ ಅವ್ರು ಮುಂದೆ ಹೋಗಿದ್ದಾರೆ, ನಾವು ಅವ್ರ ಹಿಂದೆ ಹೋಗ್ತೀವಿ ಅಷ್ಟೇ. ಹಾಗಂತ ನಮ್ಮ ಜವಾಬ್ದಾರಿಗಳು ಕರ್ತವ್ಯಗಳು ಅಂತ ಇರೋವಾಗ ಅದನ್ನ ಮಾಡ್ಲೇಬೇಕಲ್ವಾ? ಮಾಯಾ, ನಿಮ್ಮಮ್ಮ ಮೇಲಿಂದ ನಿನ್ನನ್ನೇ ನೋಡ್ತಾ ಇರ್ತಾರೆ. ಇಲ್ಲಿ ನೀನ್ ಖುಷಿಯಾಗಿದ್ರೆ ಅಲ್ಲಿ ಅವ್ರ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಅವ್ರನ್ನ ಖುಷಿಯಾಗಿ ಕಳಿಸ್ಕೊಡೋಣ ಮಾಯಾ. ಮಾಯಾ, ನಮ್ಗೆ ನಿನ್ ಸಂಕಟ ಏನು ಅಂತ ಅರ್ಥ ಆಗ್ತಾ ಇದೆ ಮಾಯಾ. ಅಮ್ಮನ್ ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ನೀನ್ ಮುಂದೆ ಒಂಟಿ ಆಗಿದ್ದೀನಿ ಅಂತ ಅನ್ಕೊಳ್ಬೇಡ. ನಿನ್ ಜೊತೆ ನಾವೆಲ್ಲ ಇದ್ದೀವಿ. ಏನೇ ಕಷ್ಟ ಬಂದ್ರು ನಾವು ಸಹಾಯ ಮಾಡ್ತೀವಿ. ನೀನ್ ಧೈರ್ಯವಾಗಿರು ಮಾಯಾ. ನೋಡು, ಈಗ ಮೊದಲು ಕಾರ್ಯ ಮುಗಿಸು. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ. ಪವಿತ್ರನ್ ಧತ್ವಾ ಅಕ್ಷತೆಯನ್ನು ತಲೆ ಮೇಲೆ ಇಟ್ಕೊಂಡು ಪವಿತ್ರವನ್ನು ಬೆರಳಿಗೆ ಹಾಕ್ಕೊಳ್ಳಿ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾನತೋ ವಿವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಂತರ ಶುಚಿಃ. ಓಂ ಕಲಸಶ್ಚ ಮುಖೇ ವಿಷ್ಣು ಕಂಠೇ ರುದ್ರಸಮಾಶ್ರಿತಃ ಮೂಲೆ ತತ್ರಸ್ಥೋ ಬ್ರಹ್ಮ ಮಧ್ಯಮಾ ತ್ರಿಗಣಾಸ್ಪದಃ. ಹಾಕಿ ಓಂ ವಿಷ್ಣು ವಿಷ್ಣು ವಿಷ್ಣುರಾಜ್ಞಾಯ ಪ್ರವೃತಮಾನಸ್ಯ ಆದ್ಯುಬ್ರಹ್ಮಣಃ ದ್ವಿತೀಯಪ್ರಹಾರ್ಧೆ ಶ್ರೀಹರೇ ವೇದವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೋದ್ವೀಪೆ ಭರತವರ್ಷೆ ಭರತಗಂಡೆ ದಂಡಕಾರುಣ್ಯೆ ಪೂಜಾರಾಧನಂಚ ಕಾರಯಿಷ್ಯೆ. ಓಂ ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ. ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಭೂ ಗಣಪತಿ ಮಾವಾಹಯಾಮಿ. ಓಂ ಸುಭ ಗಣಪತಿ ಮಾವಾಹಯಾಮಿ. ಓಂ ಭೂರ್ಭುವ ಗಣಪತಿ ಮಾವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಸುಧವ್ರ ಕಾರ್ಯನೆಲ್ಲ ನೀನೇ ಮಗನ ಸ್ಥಾನದಲ್ಲಿ ನಿಂತು ಮಾಡಿದ್ಯಾ. ನೀನೇ ಮೊದಲು ಹಾಲು ತುಪ್ಪವನ್ನು ಬಿಡು. ಸಮಾಧಾನ ಮಾಡ್ಕೊ ಮಾಯಾ. ಸುಧಾಮ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಬೇಡ್ಕೊಂಡು ಹಾಲು ತುಪ್ಪ ಬಿಡು. ಹೋಗು. ಅಮ್ಮ ನನ್ನ ಈ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನ
ಪದ ನನ್ನ ಒಳಗೆ ಸದಾ ನಿನದೇ ಮಿಡಿದಿದೆ ಅಮ್ಮ. ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ